ಮರಿಬ್ಯಾಡ ತಂದೇನ ಹಾಳಾಗಿ ಹೋಗ್ತೀಯೋ ಹುಮ್ಮ ನೋವಿನ ನೆರಳು ನಿನ್ ಮ್ಯಾಗೆ ಬೀಳ್ದಂಗೆ ಬೆಳ್ಸ್ಯಾರೋ ನಿನ್ನಪ್ಪ ಅಮ್ಮ ಓ ಮರಿಬ್ಯಾಡ ತಾಯಿನ ಪರಿಬ್ಯಾಡ ತಂದೇನ ಹಾಳಾಗಿ ಹೋಗ್ತೀಯೋ ಹುಮ್ಮ ನೋವಿನ ನೆರಳು ನಿನ್ ಮ್ಯಾಗೆ ಬೀಳ್ದಂಗೆ ಬೆಳ್ಸ್ಯಾರೋ ನಿನ್ನಪ್ಪ ಅಮ್ಮ ಬಡತನದಲ್ಲಿ ದುಡಿದು ದನಿದು ಸಲಹ್ಯಾರೋ ನಿನ್ನ ತಮ್ಮ ಮುಪ್ಪಿನ ಕಾಲಕ್ಕ ನೀ ಕೈಯ ಬಿಟ್ಟರ ಹೆತ್ತವರ ಗತಿಯೇನು ಮಂಕುತಿಮ್ಮ ಕೈ ತುತ್ತು ಕೊಟ್ಟವರು ನಿನ್ನ ಮ್ಯಾಲೆ ಆಸೆಯ ಇಟ್ಟವರು ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು ಅದಕ್ಕೆ ನೀವು ಗಮನವನ್ನು ಕೊಡಿ. ಆಪರ್ಚುನಿಟೀಸ್ ಏನಂದರೆ ನಿಮ್ಮ ಪರಿಚಯ ಇರ್ತಾರೆ ಯಾರಾದರೂ ಡೋನರ್ ಆ ಮಕ್ಕಳ ಪ್ರಗತಿಯನ್ನು ತಿಳ್ಕೊಂಡು ಹೋಗಿ ಮನೆಯಲ್ಲಿ ಸ್ವಲ್ಪ ಕೂರಿಸ್ಕೊಂಡು 1 ಅವರ್ ಮಕ್ಕಳ ಬಳಿ ಕೂತಿದ್ದಾರೆ ಅಂದರೆ ನಮ್ಮ ಅಪ್ಪ ನಮ್ಮಮ್ಮ ಗಮನಿಸ್ತಾರೆ, ನಾವು ಓದ್ತಾ ಇದ್ದೀರೋ ಇಲ್ವೋ ಅದನ್ನು ಗಮನಿಸ್ತಾರಂತಾದರೂ ಓದೋದನ್ನು ನಾವು ಹೇಳ್ತೀವಿ. ಎಲ್ಲರಿಗೂ ಒಟ್ಟಾರೆಯಾಗಿ ಧನ್ಯವಾದಗಳು. ಅದ್ರ ಬಗ್ಗೆ ಸ್ವಲ್ಪ ಬರೆಯೋದು ಹೋಮ್ವರ್ಕ್ ಎಲ್ಲ ಇದೆ ಅದು ಮಾಡಿಕೊಂಡು ನಮ್ಮ ಕಡೆಯಿಂದ ಏನು ಬೇಕಾದ್ರೂ ನಾವು ಅಪ್ರೋಚ್ ಮಾಡಿ ನೀವು ಅಪ್ರೋಚ್ ಮಾಡಿ ಇಲ್ಲಿ ಟೀಚರ್ಸ್ನ ಟೀಮ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಕವಿತಾ ಮೇಡಮ್ ಅಂತ ಬಂದಿದ್ದಾರೆ. ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂತ, ಯಾಕಂದರೆ ಲೇಡೀಸ್ ಎಲ್ಲ ಪೇರೆಂಟ್ಸ್ ಇದ್ದೀರಾ, ಜೆಂಟ್ಸು ಇದ್ದೀರಾ, ಎಲ್ಲರೂ ನಿಮ್ಮ ಮಕ್ಕಳೇ ನಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳು ಇರೋದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳು ಇರ್ತಾರೆ. ನಮ್ಮ ಮಕ್ಕಳಿಗಿಂತ ಜಾಸ್ತಿ ನಾವು ಹೊರಗಡೆ ಗಮನ ಕೊಡ್ತೀವಿ, ಅವ್ರನ್ನ ಮಮಕಾರ ತೋರಿಸ್ತೀವಿ, ಪ್ರೀತಿ ತೋರಿಸ್ತೀವಿ, ಹೊಡಿತೀವಿ, ಬೈತೀವಿ, ಎಲ್ಲ ಮಾಡ್ತೀವಿ. ನಾವಿಲ್ಲ ಅಂತಲ್ಲ. ಮಕ್ಕಳಿಗೆ ಭಯ ಇಲ್ದಿದ್ದು ಏನು ಕಲಿಯಲ್ಲ. ಅಂಥ ಭಯ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಹೆಂಗಿದ್ದಾರೆ ಅಂತ ನಿಮಗೂ ಗೊತ್ತಿದೆ. ಇವತ್ತು ಹೊರಗಡೆ ಅಲ್ಲ, ಈ ಮಾತು ನಿಮ್ಮ ಹತ್ರ ಹೇಳ್ಬಾರ್ದು. ಹೊರಗಡೆ ಸಮಾಜ ಹೆಂಗಾಗಿದ್ದಾರೆ ಈಗ, ಸರ್ಕಾರ ಹೊಡಿಬಾರ್ದು ಅಂತ ಕಾನೂನು ತಂದ ತಕ್ಷಣ ಪೊಲೀಸ್ ಸ್ಟೇಷನ್ ಹೊಡೆಯೋದು ಜಾಸ್ತಿ ಆಗಿದೆ. ಯಾಕಂದ್ರೆ ಮಕ್ಕಳೆಲ್ಲ ಪೊಲೀಸ್ ಆಗ್ತಾ ಇದ್ದಾರೆ, ಪೊಲೀಸ್ನವ್ರು ಹೊಡಿತಿದ್ದಾರೆ. ಟೀಚರ್ಸ್ ಹೊಡೆಯೋದು ಬಿಟ್ಟರು ಪೊಲೀಸ್ನವ್ರು ಹೊಡೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಆ ರೀತಿ ಆಗೋದು ಬೇಡ. ವಾಸ್ತವವಾಗಿ ಮಾತಾಡ್ಕೊಂಡು ಹೇಳುದು ಸಂಸ್ಕಾರ ಕಲಿಸ್ಬೇಕು ಅಂತ ಮಕ್ಕಳಿಗೆ. ಗುರು ಹಿರಿಯರ ಬಗ್ಗೆ, ಈಗ ನೀವು ಹಿರಿಯರು, ಮನೆಯ ತಂದೆ ತಾಯಿ ಅಜ್ಜ ಓಕೆನಾ, ಈ ಥರ ಇರುತ್ತೆ ಆ್ಯಪು. ಇದರಲ್ಲಿ ಹೇಗೆ ಅಂತಂದರೆ, ಒಂದು ಲೆಕ್ಕನ ನಾವು ಫೋಟೋ ಹಿಡಿದ್ಬಿಟ್ಟು ಅದಕ್ಕೆ ಆನ್ಸರ್ ಕೇಳಿದ್ರೆ ಕಂಪ್ಲೀಟಾಗಿ ಅದು ಸಾಲ್ವ್ ಮಾಡಿಕೊಡುತ್ತೆ. ಇದ್ರ ಉದ್ದೇಶ ಏನಂತಂದರೆ, ನಾವು ಸ್ಕೂಲಲ್ಲಿ ಮಾಡಿಸಲ್ಲ ಅಂತಲ್ಲ, ನಾವು ಮಾಡಿಸ್ತೀವಿ. ಆ್ಯಸ್ ಎ ಪೇರೆಂಟ್ ಆಗಿ ನಿಮ್ಗೇನಾದರೂ ಒಂದು ವೇಳೆ ಮಗುಗೆ ಹೇಳ್ಕೊಡೋದಕ್ಕೆ ಆಗುತ್ತೆ ಅನ್ನೋದಾದರೆ ಈ ಮೆಥಡನ್ನು ಫಾಲೋ ಮಾಡಿ. ನಾವು ಟೆಕ್ನಾಲಜಿ ಬಂದಿದೆ ಅಂತಂದರೆ ಎಲ್ಲ ಹಾಳಾಗೋದಕ್ಕೆ ಬರುತ್ತೆ ಅಂತಲ್ಲ. ನಾವು ಟೆಕ್ನಾಲಜಿನ ಹೆಂಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲಿಬೇಕು. ಮಕ್ಕಳಿಗೆ ಸ್ಕಿಲ್ಸ್ ಕಲಿಸ್ಬೇಕು. ಯಾರು ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಸ್ಕಿಲ್ಸ್ ಕಲಿಸ್ತಾರೋ ಕೋತಿ ಬಾಯಾಗ ಮನ್ನ ನಿನ್ನ ನಂಬಿ ಕನಸಿನ ಕೋಟೆಯ ಕಟ್ಟಿ ಕುಂತಾರೋ ನಿನ್ನಪ್ಪ ಅಮ್ಮ. ಕೋಟೆಯ ಕೆಡವಿ ದಾಟಿ ನೀ ನಡೆದ ರೀತಿ, ಓ ಹುಟ್ಟಿದ ಮ್ಯಾಲ ಯಾರ್ಯಾರ ಹಣೆ ಬರ ಗೊತ್ತಿಲ್ಲ ಹೆಂಗ ಐತಿ. ಹೆಂಗರ